ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಮೊನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಪರವಾಗಿಲ್ಲ. ಸುಸ್ತು, ಮೈಕೈ ನೋವು, ಇವೆಲ್ಲ ಜ್ವರ ಇದೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ನಿನ್ನೆ ಒಂದಿನ ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಮತ್ತೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು, ನನ್ನ ಒಂದು ಟೆರೆಸ್ ಗಾರ್ಡನ್ ವಿಡಿಯೋಗಳು ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ನನ್ನ ಟೆರೆಸ್ ಗಾರ್ಡನ್ಗೆ ಹೊಸದಾಗಿ ಒಂದಷ್ಟು ಗಿಡಗಳನ್ನು ತೊಗೊಂಬಂದಿದ್ದೆ. ಹಂಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಅದ್ರ ಜೊತೆಗೆ ಆನ್ಲೈನಲ್ಲಿ ಒಂದು ಗ್ರೋ ಬ್ಯಾಗ್ ತರಿಸಿದ್ದೆ. ಅದು ಸ್ಯಾಂಪಲ್ ನೋಡೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಪೀಸ್ ತರಿಸಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಕ್ವಾಲಿಟಿ ಹೇಗಿದೆ ಏನು ಎತ್ತ ಅಂತ. ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ ಸ್ನೇಹಿತರೆ, ಇವತ್ತು ನಾನು ಟೆರೆಸ್ ಗಾರ್ಡನ್ಗೆ ತಂದಿರುವಂಥದ್ದು ಒಂದೆರಡು ವೆರೈಟಿ ಮಾವಿನ ಗಿಡ, ಅಂದರೆ ಹೊಸ ತಳಿ ಅದು. ಹಂಗಾಗಿ ಅದು ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಟೆರೆಸಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಸಾಕು, ಸುತ್ತಮುತ್ತ ಸೌಂಡ್ಗಳು, ಅಂದರೆ ಅಲ್ಲೆಲ್ಲೂ ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ಒಂದು ಹಳ್ಳಿ ಇದೆ, ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ತನಕ ಕೇಳಿಸ್ತಾ ಇದೆ. ಮತ್ತು ವೆಹಿಕಲ್ ಸೌಂಡು. ನಾನು ಅದಕ್ಕೆ ಸಂಜೆ ಮೇಲೆ ವಿಡಿಯೋನ ಮಾಡೋದು ಯಾವಾಗ್ಲೂ. ಹಂಗಾಗಿ ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಗಿಡಗಳು ಎಲ್ಲಿ ತರ್ತೀರಾ ಅಂತ ಅಂದ್ಬಿಟ್ಟು. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆದರೂ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನು ಅಂದರೆ 3 ನರ್ಸರಿಗಳಲ್ಲಿ ಗಿಡಗಳನ್ನು ತರ್ತೀನಿ. ಅಂದರೆ ಮಂಡ್ಯ ಒಂದು ಲೋಕಲ್ ನರ್ಸರಿಲಿ ತರ್ತೀನಿ, ಇನ್ನೊಂದು ಗೆಜ್ಜಲ್ಗೆರೆಯಿಂದ ಸ್ವಲ್ಪ ಮುಂದಕ್ಕೆ ಕಿಸನ್ ನರ್ಸರಿ ಅಂತ ಅಲ್ಲಿ ತೊಗೊಂಬರ್ತೀನಿ, ಇನ್ನೊಂದು ಮಂಡ್ಯದಲ್ಲೇ ಇನ್ನೊಂದು ನರ್ಸರಿ ಇದೆ ಅಲ್ಲಿ ತರ್ತೀನಿ. ಈ 3 ನರ್ಸರಿಗಳಲ್ಲಿ ತರ್ತೀನಿ. ಮತ್ತು ಇನ್ನೊಂದೇನು ಅಂದರೆ ಆನ್ಲೈನಲ್ಲಿ ಕೆಲವೊಂದಷ್ಟು ಗಿಡಗಳು ತರಿಸಿದ್ದೀನಿ. ದಯವಿಟ್ಟು ಯಾರು ಕೂಡ ಆನ್ಲೈನಲ್ಲಿ ಹಣ್ಣಿನ ಗಿಡಗಳನ್ನು ತರ್ಸೋಕೆ ಹೋಗ್ಬಿಡಿ, ತುಂಬ ಮೋಸ ಮಾಡ್ತಾರೆ. ಯಾಕೆ ಅಂತಂದರೆ ನಾನು ಒಂದಲ್ಲ ಎರಡಲ್ಲ 3ರಿಂದ 4 ಸಲ ನಾನು ಮೋಸ ಹೋಗಿದ್ದೀನಿ. ಯಾಕೆಂತಂದರೆ ಅದರಲ್ಲಿ ಪಿಕ್ಚರ್ ಇರೋದೇ ಒಂದು, ನಮಗೆ ಕಳಿಸುವಂಥ ಗಿಡನೇ ಒಂದಾಗಿರುತ್ತೆ, ಮತ್ತು ಸಿಕ್ಕಾಬಟ್ಟೆ ಕಾಸ್ಟ್ಲಿ. ನಾನು ಇವಾಗ ನರ್ಸರಿಲಿ ತಂದಿರುವಂಥ ರೇಟ್ಗೂ ಆ ರೇಟ್ಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಹಂಗಾಗಿ ಆನ್ಲೈನಲ್ಲಿ ಯಾರು ಕೂಡ ಹಣ್ಣಿನ ಗಿಡಗಳನ್ನು ತರಿಸ್ಬೇಡಿ ಅಂತ ನಾನು ಹೇಳ್ತಿರೋದು ಅಷ್ಟೇ. ಇಲ್ಲಿ ನಾವು ನರ್ಸರಿಲಿ ತರೋದ್ರಿಂದ ಏನಾಗುತ್ತೆ ಅಂತಂದರೆ ಲೈವಲ್ಲಿ ನಾವು ಗಿಡನ ಟಚ್ ಮಾಡಿ ನೋಡಿ ಅದ್ರ ಕ್ವಾಲಿಟಿ, ಮತ್ತು ಫ್ಲವರಿಂಗ್ ಆಗಿದೆಯಾ, ಫ್ರೂಟ್ ಬರ್ತಾ ಇದೆಯಾ, ಹಣ್ಣುಗಳಿದಾವ, ಯಾವ ಥರದ ಹಣ್ಣಿನ ಗಿಡ ಇದು ಅಂತೆಲ್ಲ ನೋಡಿ ಮಾಡಿ ನಾವು ತೊಗೊಬರ್ಬೋದು. ಆನ್ಲೈನಲ್ಲಾದರೆ ನಮಗೆ ಗೊತ್ತಾಗಲ್ಲ, ಫೇಕ್ ಗಿಡಗಳನ್ನು ಕೊಟ್ಟು ನಮಗೆ ಮೋಸ ಮಾಡ್ತಾರೆ ಸ್ನೇಹಿತರೆ. ಸುಮಾರು ಒಂದು 4 ಸಲ ನನಗೆ ಹಂಗೆ ಆಗಿದೆ. ಹಾಗಾಗಿ ನಿಮ್ಮ ಹತ್ರನೂ ಕೂಡ ನಾನು ಇದನ್ನು ಹೇಳ್ತಾ ಇರೋದು. ಈಗ ಬನ್ನಿ, ನಾನು ತೋರಿಸ್ತೀನಿ ಯಾವ್ಯಾವ ಹಣ್ಣಿನ ಗಿಡಗಳು ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಆ ಗಿಡಗಳನ್ನು ತೊಗೊಂಬಂದಿದ್ದು. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೊಂದೇನು ಹೇಳಬೇಕು ಅಂತಂದರೆ, ನಾನು ಜಾಸ್ತಿ ಗೆಜ್ಜಲ್ಗೆರೆ ಹತ್ರ ಕಿಸನ್ ನರ್ಸರಿ ಅಂತಿದೆಯಲ್ಲ, ಅಲ್ಲಿಗೆ ಹೋಗ್ತೀನಿ ಗಿಡಗಳು ತರೋದಕ್ಕೆ. ನಮ್ಗೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದೇನೋ. ನಾನು ಗಾಡಿನಲ್ಲೇ ಹೋಗ್ತೀನಿ, ಗಾಡಿನಲ್ಲಿ ಹೋಗಿ ಗಾಡಿನಲ್ಲೇ ತೊಗೊಂಬರ್ತೀನಿ. ನಾನು ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ವೆರೈಟಿ ಆಫ್ ಹಣ್ಣಿನ ಗಿಡಗಳು ಅಲ್ಲಿ ಇರುವಂಥದ್ದು. ಹಂಗಾಗಿ ನಿಮಗೆ ಅಲ್ಲಿ ಫ್ಲವರಿಂಗ್ ಆಗ್ತಾ ಇರೋದು ಇದೆ, ಹಣ್ಣುಗಳು ಬರ್ತಾ ಇರೋದಿದೆ, ಮತ್ತು ನಮಗೆ ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಗಿಡಗಳು ಸಿಗ್ತವೆ. ನಾನು ಸ್ವಲ್ಪ ಏಜ್ ಆಗಿರುವಂಥದ್ದು, ಅಂದರೆ ಒಂದು 2-3 ಇಯರ್ಸ್ ಆಗಿರುವಂಥದ್ದು, ಅಂದರೆ 2ರಿಂದ 3 ವರ್ಷ ಆಗಿರುವಂಥ ಹಣ್ಣಿನ ಗಿಡಗಳನ್ನೇ ನೋಡಿ. ಮತ್ತು ನಾನು ಫಸ್ಟು ಎಲ್ಲ ವಿಡಿಯೋದಲ್ಲೂ ಹೇಳ್ದಂಗೆ ಫಸ್ಟ್ ಅದ್ರ ಬುಡನ ನಾನು ಚೆಕ್ ಮಾಡ್ತೀನಿ, ಅದು ಯಾವ ಥರ ಗಿಡ ಇದೆ ಅಂತ ನನಗೆ ಅಲ್ಲಿ ಗೊತ್ತಾಗುತ್ತೆ. ಹಂಗಾಗಿ ನಾನು ಚೆಕ್ ಮಾಡಿ ತೊಗೊಂಬರ್ತೀನಿ. ನೀವು ಮಂಡ್ಯ ಸುತ್ತಮುತ್ತ ಇರೋರು, ನನ್ನ ವ್ಯೂವರ್ಸು, ಗೆಜ್ಜಲ್ಗೆರೆಯಲ್ಲಿ ಇರುವಂಥ ಒಂದು ನರ್ಸರಿಗೆ ಹೋಗಿ ತರ್ಬೋದು ಸ್ನೇಹಿತರೆ. ಬನ್ನಿ, ಈಗ ವಿಡಿಯೋ ಅಂದರೆ ಬಾಯಿ ತೊದಲುತ್ತಿದೆ ನನಗೆ. ವಿಡಿಯೋದಲ್ಲಿ ಇವಾಗ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದಿಷ್ಟು ಹಣ್ಣಿನ ಗಿಡಗಳನ್ನು ನಾನು ತೊಗೊಂಬಂದಿರೋದು. ಇದು ಯಾವ್ಯಾವ ಗಿಡ, ಯಾವ ಹಣ್ಣಿನ ಗಿಡ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಂದೊಂದಾಗಿ ತೋರಿಸುವಾಗ ಹೇಳ್ತೀನಿ ನಿಮಗೆ. ಇದಂತೂ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಕಾಯಿ ಅಂತ. ಸಿಕ್ಕಾಪಟ್ಟೆ ಮಾವಿನ ಗಿಡದಲ್ಲಿ ನಾನು ಇವತ್ತು ಅವರ ಇದರಲ್ಲಿ ಅಂದರೆ ನರ್ಸರಿಲಿ ನೋಡಿದ್ನಲ್ಲ, ಆಲ್ಮೋಸ್ಟ್ ಒಂದು 20-25ಕ್ಕಿಂತ ಜಾಸ್ತಿನೇ ಮ್ಯಾಂಗೋ ವೆರೈಟಿ ಗಿಡಗಳಿದ್ದಿದ್ದು ಅಲ್ಲಿ. ಹಂಗಾಗಿ ನಾನು ಹುಡುಕಿ ನೋಡಿ, ನನಗೆ ಆ ನರ್ಸರಿಗೆ ಹೋದರೆ ಸುಮಾರು ಇಲ್ಲ ಅಂದರೂ ಒಂದು 3ರಿಂದ 4 ಗಂಟೆ ಟೈಮ್ ತೊಗೋತೀನಿ. ನಾನು ನೋಡಿ ಆರಿಸಿ ನೀಟಾಗಿ ತೊಗೊಂಬರ್ತೀನಿ ಸ್ನೇಹಿತರೆ. ಹಾಗಾಗಿ ನೋಡಿ, ಈಗ ತೋರಿಸ್ತೀನಿ ಬನ್ನಿ ನಿಮಗೆ ನಾನು ಯಾವ್ಯಾವ ಗಿಡ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು.
ಇದು ನೋಡಿ, ಇದು ಬುಷಿ ಆರೆಂಜು. ಆಲ್ರೆಡಿ ಆಗಲೇ ಕಾಯಿಗಳಿದ್ದಾವೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಅಂತಂದರೆ. ಇದನ್ನು ಮೊನ್ನೆ ಕವರ್ಗೆ ಹಾಕಿದ್ದಾರೆ ಅವರು, ಅಂದರೆ ಗಿಡ ಕಸಿ ಮಾಡಿ ತೆಗ್ದಾದ್ಮೇಲೆ ಮೊನ್ನೆ ಇದನ್ನು ಕವರ್ಗೆ ಹಾಕಿದ್ದಾರೆ. ನಂಗೆ ಹೇಳಿದ್ರು ಅವ್ರು, ನಾನು ಕಾಲ್ ಮಾಡಿ ಕೇಳಿದಾಗ ನನಗೆ ಹೇಳಿದ್ರು ಅವರು, ಅಕ್ಕ ಈಗ ಒಂದಷ್ಟು ಹೊಸ ವೆರೈಟಿ ಗಿಡಗಳು ಬಂದಿದ್ದಾವೆ, ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾನು ಇವತ್ತು ಸ್ವಲ್ಪ ಅಲ್ಲೇ ಹತ್ತಿರದಲ್ಲಿ ಹೋಗಿದ್ದರಿಂದ ಹೆಂಗೂ ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಗಿಡಗಳನ್ನು ತೊಗೊಂಬಂದಿದ್ದು. ನನ್ನ ಫ್ರೆಂಡ್ಗೂ ಕೂಡ ಗಿಡ ಬೇಕು, ಯಾವುದೋ ಒಂದೆರಡು ಗಿಡಗಳು ವಿಚಾರಿಸೋಕೆ ಹೇಳಿದರು, ಹಂಗಾಗಿ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ಸ್ನೇಹಿತರೆ. ಇದು ಬುಷಿ ಆರೆಂಜು, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಅಮ್ಮಮ್ಮ ಅಂದರೆ ಒಂದು ಅಡಿ ಇದೆ ಅಷ್ಟೇ ಗಿಡ. ಇದು ಎಷ್ಟು ಚೆನ್ನಾಗಿ ಆರೆಂಜು ಕಚ್ಚಿದೆ ನೋಡಿ. ಇದನ್ನು ಜ್ಯೂಸ್ ಮಾಡ್ಕೋಬಹುದು ಅಷ್ಟೇ, ತುಂಬ ಸ್ವೀಟ್ ಅಂತ ಏನೂ ಇರಲ್ಲ, ತುಂಬ ಹುಳಿ ಇರುತ್ತೆ. ಮತ್ತು ಇದನ್ನು ಸಿಪ್ಪೆ ಸಹಿತನೂ ತಿನ್ಬೋದು ಅಂತ ಹೇಳಿದ್ರು ಅವರು. ನೋಡೋಣ, ಇದು ಇನ್ನು ಈ ಜೊತೆ ಫ್ಲವರು ಆಗ್ತಾಯಿದೆ ನೋಡಿ. ನಾನು ಇದನ್ನು ರೀಪಾಟ್ ಮಾಡಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ, ಆವಾಗ ಹೆಂಗೆ ನೆಡ್ತೀನಿ, ಮಣ್ಣು ಹಿಂಗದ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟ್ ನೋಡಿ, ಈ ಒಂದು ಗಿಡ ಬಂದು ಪೆಪ್ಪರ್ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಆಗಲೇ ಪೆಪ್ಪರು ಇದೆ ಅಂತ ಅಂದ್ಬಿಟ್ಟು ಹೊಸ ಬ್ರಾಂಚಸ್ ಕೂಡ ಇದೆ. ನಾನು ಫಸ್ಟ್ ಒಂದು ಗಿಡ ತೊಗೊಂಬಂದಿದ್ದೆ, ಅದು ತುಂಬ ಚೆನ್ನಾಗಿ ಪೆಪ್ಪರು ಅಂದರೆ ಕಾಳುಮೆಣಸು ಸಿಕ್ಕಾಬಡೆ ಚೆನ್ನಾಗಿ ಬರ್ತಿದೆ ಅದರಲ್ಲಿ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಗಿಡ ಇರಲಿ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸಣ್ಣದಾಗಿ ಹೊಸ ಬ್ರಾಂಚಸ್ ಕೂಡ ಬರ್ತಿದ್ದಾವೆ. ಇದು ನಾನು ತಗೊಬರ್ಬೇಕಾದ್ರೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಪಾಪ ಒಂದು ಕಡ್ಡಿನ ನೆಟ್ಬಿಟ್ಟು ಅದಕ್ಕೆ ದಾರ ಎಲ್ಲನೂ ಕಟ್ಟಿ ನೀಟಾಗಿ ಕೊಟ್ಟಿದ್ದವರು. ಮತ್ತು ಈ ಗಿಡನ ಬಂದು ನಾವು ಎಲ್ಲಿಡಬೇಕಪ್ಪ ಅಂತ ಅಂದರೆ, ಜಾಸ್ತಿ ಬಿಸಿಲು ಬೀಳುವಂಥ ಜಾಗಕ್ಕೆ ನಾವು ಇಡೋಕ್ಕೆ ಹೋಗಬಾರ್ದು. ನೆರಳಿರುವಂಥ ಜಾಗದಲ್ಲಿ ಜಾಸ್ತಿ ಬಿಸಿಲು ಬೀಳಬಾರ್ದು, ನೆರಳು ಇರಬಾರ್ದು, ಆ ಥರ ಒಂದು ಪ್ಲೇಸಲ್ಲಿ ಇದನ್ನು ಇಡಬೇಕು. ಆಲ್ಮೋಸ್ಟ್ ನಾನೊಂದು ಗಿಡನ ಹಾಕಿದ್ದೀನಿ. ಇದು ಮೆಣಸಿನ ಗಿಡದ್ದೇ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇದೊಂದು ಗಿಡ ತೊಗೊಂಬಂದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಆಗಲೇ ಸಿಕ್ಕಾಬಟ್ಟೆ ಫ್ಲವರು ಆಗ್ತಾಯಿದೆ, ಮತ್ತು ಕಾಳುಮೆಣಸುಗಳು ಕೂಡ ಇದ್ದಾವೆ. ಇದೊಂದು ಗಿಡ ತಗೊಂಡೆ. ಇದು ನೆಕ್ಸ್ಟ್ ಬಂದು ಜಬೋಟಿಕಾ ಬಾ ಅಂತ ಹೇಳ್ಬಿಟ್ಟು ಒಂದು ಫ್ರೂಟ್ ಗಿಡ. ಇದು ಅಂದರೆ ಇದು ಕಪ್ಪು ದ್ರಾಕ್ಷಿ ಅಂತ ಹೇಳ್ತಾರೆ. ಇದು ಕಾಡು ನೇರಳೆ ಅಂತಾರೆ ಇದಕ್ಕೆ. ಇದು ಜಾಸ್ತಿ ಇಂಥ ಕೊಂಬೆಗಳಲ್ಲಿ ಬರೋದಿದು. ಹಂಗಾಗಿ ಇದೊಂದು ಗಿಡ ಫಸ್ಟ್ ಹಾಕಿದ್ದೆ ನಾನು, ಅದು ಯಾಕೋ ಗೊತ್ತಿಲ್ಲ, ಅದು ಒಣಗೋಯ್ತದು. ಹಂಗಾಗಿ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ನಲ್ವ, ತುಂಬ ಚೆನ್ನಾಗಿ ತುಂಬ ಗಿಡಗಳು ಬಂದಿತ್ತು. ಹಂಗಾಗಿ ಇದು ಕೂಡ ಒಂದು ಸ್ವಲ್ಪ ಬ್ರಾಂಚಸ್ ಎಲ್ಲ ಜೋರಾಗಿ ಇದ್ದಿದ್ದರಿಂದ ಈ ಗಿಡನ ತೊಗೊಂಬಂದೆ. ಇದು ನೋಡಿ ಫುಲ್ ಬ್ರಾಂಚಸ್ ಇದೆ. ನೀವು ಗಿಡಗಳು ತೊಗೊಳ್ಬೇಕಾದ್ರೆ ನಾವು ಚೆಕ್ ಮಾಡಬೇಕಾಗಿರೋದು ಬುಡ ಚೆಕ್ ಮಾಡಬೇಕು, ಮತ್ತು ಕಸಿ ಎಲ್ಲಿ ಮಾಡಿರ್ತಾರೆ ಅದನ್ನು ಚೆಕ್ ಮಾಡಬೇಕು, ಮತ್ತು ಗಿಡ ಹಿಂಗೆ ಬುಷಿಯಾಗಿ ಬ್ರಾಂಚಸ್ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಿ ತೊಗೋಬೇಕಾಗತ್ತೆ. ಆವಾಗ ತುಂಬ ಚೆನ್ನಾಗಿರುವಂಥ ಗಿಡಗಳು ನಮಗೆ ಸಿಕ್ತು ಅಂತ ಅನ್ಕೋಬೋದು. ಹಿಂಗೆ ಈ ಥರ ಫುಲ್ ಬ್ರಾಂಚಸ್ಗಳಿರುವಂಥ ಗಿಡಗಳನ್ನು ನೋಡಿ ತೊಗೋಬೇಕು ಸ್ನೇಹಿತರೆ. ಇದು ಒಂದು ಜಬೋಟಿಕಾ ಬಾ ಫ್ರೂಟ್ ಗಿಡ. ಇದು ನೆಕ್ಸ್ಟ್ ಗಿಡ ತೋರಿಸ್ತೀನಿ. ಈ ಗಿಡ ನೋಡಿ, ಇದು ಚೈನಾ ಲಿಚ್ಚಿ ಅಂತ ಅಂದ್ಬಿಟ್ಟು ಈ ಒಂದು ಗಿಡ. ಆಲ್ರೆಡಿ ಇದು ಒಂದು 3 ಅಡಿ ಇದೆ ಅಷ್ಟೇ ಗಿಡ. ಇದು 3 ಅಡಿನೂ ಇಲ್ಲ ಅನ್ಕೋತೀನಿ ಸ್ನೇಹಿತರೆ. ಆಗಲೇ ಫ್ಲವರಿಂಗ್ ಆಗಿದೆ ನೋಡಿ. ನಾನು ಆಲ್ರೆಡಿ 2 ವೆರೈಟಿ ನಾನು ಲಿಚ್ಚಿ ಹಾಕಿದ್ದೀನಿ, ಅದು ಅಲ್ಲೇ ತೊಗೊಂಬಂದಿದ್ದು. ಅವ್ರು ಹೇಳಿದರು ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ. ಇವತ್ತು ಹೋಗಿದ್ನಲ್ವ ನಾನು, ಹೋಗಿದ್ದಾಗ ಈಗ ನಮಗೆ ಆ ಕ್ಷಣಕ್ಕೆ ಏನು ಸಿಗುತ್ತೋ ಅದನ್ನು ತೊಗೊಂಬಿಡ್ಬೇಕು. ಮತ್ತು ಅದು ಒಂದು ಸಲ ಮಿಸ್ ಆಯಿತು ಅಂತಂದರೆ ನಮಗೆ ಸಿಗಲ್ಲ. ನಾನು ಆ ನರ್ಸರಿಲಿ ತುಂಬ ವೆರೈಟಿ ಹಣ್ಣಿನ ಗಿಡಗಳನ್ನು ಹಂಗೆ ಮಿಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ನೋಡಿ ಇಲ್ಲಿ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ಇದನ್ನು ಸುಮಾರು ಹೊತ್ತು ಹುಡುಕಿ ತೊಗೊಂಡಿದ್ದು ನಾನು. ಈ ಬ್ರಾಂಚಸ್ಸು ಮತ್ತು ಹೂವು ಯಾವ ರೀತಿ ಬರುತ್ತೆ ಏನು ಅಂತ ನೋಡಿಕೊಂಡು ತಗೊಂಡಿದ್ದು ನಾನು. ಇದು ಚೈನಾ ಲಿಚ್ಚಿ ಅಂತ ಈ ಗಿಡದ ಹೆಸರು. ನಾನು ರೇಟೆಲ್ಲ ಹೇಳಲ್ಲ ಸ್ನೇಹಿತರೆ, ನೀವು ಎಷ್ಟು ಕೊಟ್ಟಿರ್ಬೋದು ನಾನು ಅಂತ ನೀವು ರೇಟ್ನ ಕಮೆಂಟ್ನಲ್ಲಿ ತಿಳಿಸಿ ನೋಡೋಣ, ಕರೆಕ್ಟ್ ರೇಟ್ ಹೇಳ್ತೀರಾ ಏನು ಅಂತ. ಈ ಗಿಡಕ್ಕೆ ಎಷ್ಟು ಕೊಟ್ಟಿರ್ಬೋದು ನಾನು ಅನ್ನೋದನ್ನು ನೀವು ಹೇಳಬೇಕು ಸ್ನೇಹಿತರೆ. ನೋಡಿ ಇದು ಈ ಗಿಡ ಇಷ್ಟು ಚಿಕ್ಕ ಗಿಡದಲ್ಲಿ ನೋಡಿ ಫ್ಲವರಿಂಗ್ ಆಗಿದೆ.
ಮತ್ತು ಈ ಗಿಡ ನೋಡಿ, ಇದು ಮ್ಯಾಂಗೋ ಹೊಸ ವೆರೈಟಿ ಅನ್ನಿಸ್ತು ನನಗೆ. ನಾನು ಆಲ್ಮೋಸ್ಟು ಸುಮಾರು ಸಲ ಹೋಗಿದ್ದೀನಿ. ನನಗೆ ಮ್ಯಾಂಗೋದಲ್ಲಿ ಸಿಕ್ಕಾಬಟ್ಟೆ ತಳಿಗಳಿದ್ದಾವೆ ಅಲ್ಲಿ. ನನಗೆ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು. ಈ ಒಂದು ಇಷ್ಟೇ ಹೈಟಲ್ಲಿರುವಂಥ ಗಿಡಗಳು ಎಲ್ಲ ಗಿಡಗಳಲ್ಲೂ ಕೂಡ ಹೂವಾಗಿತ್ತು. ನಾನು ಇದನ್ನು ನೋಡಿದ ತಕ್ಷಣ ಏನು ಮಾಡಿದೆ, ಇದನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡೆ. ಇದನ್ನು ನಾನು ಇದು ಯಾವ ಒಂದು ವೆರೈಟಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಆ್ಯಪಲ್ ಮ್ಯಾಂಗೋ ಅಂತ ಹೇಳ್ಬಿಟ್ಟು ಹೇಳಿದ್ದು. ಇದು ತುಂಬ ಸೈಜ್ ಬರುತ್ತಂತೆ ಕಾಯಿ, ಹತ್ರ ಒಂದು 3/4 kg ಆಗೋಷ್ಟು ಒಂದು ಕಾಯಿ ಸೈಜ್ ಬರುತ್ತಂತೆ. ಹೊರದೇಶದಲ್ಲೆಲ್ಲ ಇದನ್ನು ತುಂಬ ಬೆಳೀತಾರೆ ಅಂತ ನನಗೆ ಅವರು ಹೇಳಿದ್ರು. ಹಂಗಾಗಿ ಈ ಒಂದು ವೆರೈಟಿನ ತಗೊಂಡೆ. ಇದು ಕೂಡ ಒಂದು ಆಲ್ಮೋಸ್ಟ್ ಒಂದು 3 ಅಡಿ ಮೇಲೆ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಗ್ರೋತ್ ಆಗಿತ್ತು. ಹಂಗಾಗಿ ಇದನ್ನು ಈ ಒಂದು ವೆರೈಟಿನ ತಗೊಂಡೆ. ಇಲ್ಲೇ ನೋಡ್ಬೋದು ನೀವು ಕಾಯಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಮತ್ತು ಹೂವಿಂದು ಇದು ನೋಡಿ ಕಡ್ಡಿ, ಅದು ಕೂಡ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಒಟ್ಟು ನಾನು ಟೋಟಲ್ ನಮ್ಮ ಟೆರೆಸ್ ಗಾರ್ಡನಲ್ಲಿ ಇಲ್ಲಾಂದ್ರೆ ಒಂದು ಆಗಲೇ ನಾನು 6ರಿಂದ 7 ವೆರೈಟಿ ಹಾಕಿದ್ದೀನಿ. ಅದ್ರ ಜೊತೆಗೆ ಇದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಈಗ ನೆಕ್ಸ್ಟು ಒಂದು ಮಾವು ತೋರಿಸ್ತೀನಿ ಬನ್ನಿ. ನೋಡಿ ಇದ್ರ ಬುಡ, ಈ ಕವರ್ ನೋಡಿ ಎಷ್ಟು ಚಿಕ್ಕ ಕವರು ನೋಡಿ. ನೋಡಿ ಕಾಯಿ ನೋಡಿ ಹೆಂಗೆ ಕಚ್ಚಿದೆ ಅಂತ ಬಂಚು. ಇದು ನೋಡಿ ಸ್ನೇಹಿತರೆ, ಇದು ಬನಾನಾ ಮ್ಯಾಂಗೋ. ನಾನೇನು ಅಂದ್ಕೊಂಡೆ ಇದು ತೋತಾಪುರಿ ಅಂತ ನಾನು ತಿಳ್ಕೊಂಡೆ. ಅವ್ರ ಹತ್ರ ಕೇಳಿದೆ ನಾನು, ಇದು ತೋತಾಪುರಿ ಅಲ್ವಾ ಅಂತ ಕೇಳಿದೆ. ಅವ್ರು ಅದಕ್ಕೆ ಇಲ್ಲ ಇದು ತೋತಾಪುರಿ ಅಲ್ಲ ಮೇಡಮ್, ಇದು ಬನಾನಾ ಮ್ಯಾಂಗೋ ಅಂತ. ಒಂದು ನಮ್ಮ ಹಸ್ತ ಏನಿದೆ ಅದಕ್ಕಿಂತ ಉದ್ದಕ್ಕೆ ಬರುತ್ತೆ ಕಾಯಿ. ತುಂಬ ಟೇಸ್ಟ್ ಇರುತ್ತೆ, ರುಚಿ ಇರುತ್ತೆ. ತಗೊಳ್ಳಿ ಇದನ್ನು, ನೀವು ತಗೊಂಡಿಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಕೇಳಿದೆ, ತಗೋಬೇಕು ಅಂತ ಅನ್ಕೋತಿದ್ದೆ. ಅಷ್ಟರಲ್ಲಿ ಅವರೇನೆ ನರ್ಸರಿ ಅವರೇನೆ ಇದನ್ನು ಕೊಟ್ಟರು ನನಗೆ. ಇದು ನೋಡಿ ಇಷ್ಟು ಚೆನ್ನಾಗಿ ಕಾಯಿಗಳು ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ತೊಗೊಂಡು ಎಷ್ಟು ಜೋಪಾನವಾಗಿ ಬಂದಿದ್ದೀನಿ ಅಂದರೆ ಒಂದೇ ಒಂದು ಕಾಯಿ ಕೂಡ ಮಿಸ್ ಆಗಿಲ್ಲ ಇದರಲ್ಲಿ. ಅಷ್ಟು ಜೋಪಾನವಾಗಿ ತಂದಿದ್ದೀನಿ. ಇಷ್ಟು ಗಿಡಗಳನ್ನು ನಾನು ನನ್ನ 2 ವೀಲರಲ್ಲೇ ತೊಗೊಂಬಂದಿದ್ದು. ನಾನು ಯಾವುದೇ ಬೇರೆ ವೆಹಿಕಲ್ ಮಾಡಿಕೊಂಡು ತೊಗೊಂಬಂದಿದ್ದಲ್ಲ. ಇದಿಷ್ಟು ಹಣ್ಣಿನ ಗಿಡಗಳನ್ನು ನಾನು ಇವತ್ತು ಟೆರೆಸ್ಗೆ ಅಂದರೆ ಟೆರೆಸ್ ಗಾರ್ಡನ್ಗೆ ನಾನು ತೊಗೊಂಬಂದಿದ್ದು. ನೋಡಿ ಇಷ್ಟು ಹಣ್ಣಿನ ಗಿಡಗಳು. ನಿಮಗೆ ಯಾರಿಗಾದರೂ ಹಣ್ಣಿನ ಗಿಡಗಳು ಬೇಕು, ಟೆರೆಸ್ ಗಾರ್ಡನ್ ಹೊಸ್ದಾಗಿ ಮಾಡ್ತಿರೋರು ಅಥವಾ ಆಲ್ರೆಡಿ ಮಾಡಿರೋರು ನಿಮಗೆ ಗಿಡಗಳು ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಡ್ತೀನಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಲ್ಕಲ್ಲಿ ಬೇಕಾದರೂ ತೊಗೊಳ್ಬೋದು. ರೈತರುಗಳು ಬೆಳೆ ಬೆಳೆಯೋರಿಗೂ ಕೂಡ ಗಿಡಗಳು ಸಿಗ್ತವೆ. ಅದ್ರ ಜೊತೆಗೆ ಟೆರೆಸ್ ಗಾರ್ಡನ್ ಮಾಡೋರಿಗೂ ಕೂಡ ಒಳ್ಳೊಳ್ಳೆ ಗಿಡಗಳನ್ನು ಅವ್ರು ಕೊಡ್ತಾರೆ ಅಂತ ಹೇಳಬಲ್ಲೆ. ಯಾಕೆಂದರೆ ನಾನು ತುಂಬ ಗಿಡಗಳನ್ನು ಅಲ್ಲಿ ತಂದಿರೋದ್ರಿಂದ ನಿಮಗೆ ಗಿಡಗಳು ಒಳ್ಳೆ ಗಿಡಗಳು ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ಗಿಡ ಸ್ನೇಹಿತರೆ ನಾನು ತೊಗೊಂಬಂದಿರೋದು. ಈಗ ಬನ್ನಿ ಗ್ರೋ ಬ್ಯಾಗ್ನ ತೋರಿಸ್ತೀನಿ, ಅದು ಹೆಂಗಿದೆ ಏನು ಅಂತ ನೋಡೋಣ. ಜೊತೆಗೆ ಒಂದಷ್ಟು ತರಕಾರಿ ಸೀಡ್ಸ್ಗಳನ್ನೂ ತೊಗೊಂಬಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಬ್ಯಾಗು ಓಪನ್ ಮಾಡಿದೆ. ಇದು ರೀತಿ ಕೊಟ್ಟಿದ್ದಾರೆ. ಇದನ್ನು ಸೆಟ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಅಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಿಂಗೇ ತೋರಿಸ್ತಾ ಇದ್ದೀನಿ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಾನು ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಏನು ಹಾಕ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಕ್ವಾಲಿಟಿನೂ ಚೆನ್ನಾಗಿದೆ. ಪೈಪು ಮತ್ತು ಕನೆಕ್ಟರ್ಗಳೆಲ್ಲನೂ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ನೋಡೋಣ ಯಾವ ರೀತಿ ಕನೆಕ್ಟ್ ಮಾಡೋದು ಏನು ಅಂತ ಅಂದ್ಬಿಟ್ಟು ಮಾಡ್ತೀನಿ. ಆಮೇಲೆ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳಿಕೊಂಡು ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಎಲ್ರಿಗೂ ನಮಸ್ಕಾರ.